ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಇಸ್ ದ ಕ್ವಶನ್? ದ ಟೋಟಲ್ ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್ ಶೋನ್ ಈಸ್ 18 ವ್ಯಾಟ್ಸ್. ಸೊ ಪವರ್ ಎಷ್ಟು ಡಿಸಿಪೇಟ್ ಆಗಿದೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 18 ವ್ಯಾಟ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಆರ್. ಸೊ ಇಲ್ಲಿ ಆರ್ ಇದೆಯಲ್ಲ, ಇದ್ರ ವ್ಯಾಲ್ಯೂನ ಕಂಡುಹಿಡಿಬೇಕು. ಮತ್ತೆ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್, ಅದರ ಮುಖಾಂತರ ಹೋಗ್ತಿರುವಂತ ಕರೆಂಟ್ ವ್ಯಾಲ್ಯೂ ಅನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೀಟಾಗಿ ನೋಡ್ಕೊಂತ ಹೋಗಿ. ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. ಗಿವನ್ ಸೊಲ್ಯೂಷನ್ ಏನ್ ಕೊಟ್ಟಿರೋದವರು 18 ವ್ಯಾಟ್ ಪವರ್ ಡಿಸಿಪೇಷನ್ ಆಗಿದೆ. ಸೊ ಪಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 18 ವ್ಯಾಟ್. ನನಗೆ ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನನಗೆ ಏನ್ ಬೇಕು? ಕರೆಂಟ್ ವ್ಯಾಲ್ಯೂ ಬೇಕು. ಅಂದ್ರೆ ಕರೆಂಟ್ ಎಷ್ಟು ಅದ್ರ ಒಳಗಡೆ ಇನ್ಪುಟ್ ಆಗ್ತಾ ಇದೆ ಅಂತ. ಸೊ ಕರೆಂಟಿನ ಪ್ರಕಾರ ನಾನು ಪವರ್ ಡಿಸಿಪೇಷನ್ ಏನಾದ್ರೂ ಫಾರ್ಮುಲಾ ಬರಿಬೋದಾ? ಎಸ್, ಐ ಕ್ಯಾನ್ ರೈಟ್ ಇಟ್ ಆಸ್ P is equal to V into I. ಸರಿನಾ? P is equal to V into I. P ವ್ಯಾಲ್ಯೂ ಗೊತ್ತು, ದಟ್ ಈಸ್ 18 ವ್ಯಾಟ್ಸ್ ವಿಲ್ ಬಿ ಈಕ್ವಲ್ ಟು V ಅಂತಂದ್ರೆ ವೋಲ್ಟೇಜ್. ಸೊ ಇಲ್ಲಿ 12 ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನ್ ಬರುತ್ತೆ? ಇಡೀ ಸರ್ಕ್ಯೂಟ್ ಅಲ್ಲಿ 12 ವೋಲ್ಟೇಜ್ ಹೋಗುತ್ತೆ. ಯಾಕಂದ್ರೆ ಈ ತರ ಹೋಗುತ್ತಾ 12 ವೋಲ್ಟೇಜು. ಇಲ್ಲಿ ಏನ್ ರೆಸಿಸ್ಟೆನ್ಸ್ ಗಳಿದಾವೆ ಇವೆಲ್ಲವೂ ಕೂಡ ಒಂಥರ ಪ್ಯಾರಲಲ್ ರೆಸಿಸ್ಟೆನ್ಸ್ ಇದ್ದಂಗೆ. ಇವೆರಡು ಕೂಡ ಆಡ್ ಆಗ್ತವೆ, ಇವೆರಡು ಕೂಡ ಆಡ್ ಆಗ್ತವೆ. ಸೊ ಟೋಟಲ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಇದ್ದಂಗೆ ಆಯ್ತು. ಸೊ ಪ್ಯಾರಲಲ್ ರೆಸಿಸ್ಟೆನ್ಸ್ ಇತ್ತು ಅಂತಂದ್ರೆ ನಮಗೆ ವೋಲ್ಟೇಜ್ ಕಾಮನ್ ಇರುತ್ತೆ. ಸೊ ಟೇಕ್ ಇಟ್ ಆಸ್ 12 ವೋಲ್ಟೇಜ್ ಇಟ್ ಸೆಲ್ಫ್. ಸರಿನಾ? ಸೊ 12 ವೋಲ್ಟ್ಸ್ ಬಂತು ಅಂತಂದ್ರೆ ಇಂಟು ಐ. ಸೊ 18 ಡಿವೈಡೆಡ್ ಬೈ 12 ವಿಲ್ ಬಿ ಈಕ್ವಲ್ ಟು ಕರೆಂಟ್ ಐ. ಸೊ ಕರೆಂಟ್ ಐ ವ್ಯಾಲ್ಯೂ ಏನಾಗುತ್ತೆ? 6 2s are 12, 6 3s are 18, 3/2 ಅಂತಂದ್ರೆ 1.5 ಆಂಪಿಯರ್. ಸೊ ಕರೆಂಟ್ ನಮಗೆ ಸಿಕ್ಕೇ ಬಿಡ್ತು. ಎಷ್ಟು? 1.5 ಆಂಪಿಯರ್ ಟೋಟಲ್ ಕರೆಂಟ್ ಇಲ್ಲಿ ಫ್ಲೋ ಆಗ್ತಿರೋದು ಎಷ್ಟು? 1.5 ಆಂಪಿಯರ್. ಈಗ ಅವ್ರು ಏನ್ ಕೇಳ್ತಾ ಇರೋದು? ಕರೆಂಟ್ ಥ್ರೂ ದಿಸ್ ರೆಸಿಸ್ಟೆನ್ಸ್. ನಮಗೆ ಈ ಟೋಟಲ್ ಬೇಕಾಗಿಲ್ಲ, ಈ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರುವಂತ ಕರೆಂಟ್ ವ್ಯಾಲ್ಯೂ ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಪ್ಯಾರಲಲ್ ರೆಸಿಸ್ಟೆನ್ಸ್, ಸೀರೀಸ್ ರೆಸಿಸ್ಟೆನ್ಸ್ ಗಳಿದಾವೆ ಇವುಗಳನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇದನ್ನ ಸಪರೇಟ್ ಆಗಿ ಬರೀತೀನಿ, ನೀವೇನ್ ಬರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಬರೆದ್ರೂ ಕೂಡ ಬರಿಬೋದು, ಏನಾಗಲ್ಲ. ಸರಿನಾ? ಸಪರೇಟ್ ಆಗಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಇದು 8 ಓಮ್ ರೆಸಿಸ್ಟೆನ್ಸ್ ಇದೆ, ಇದು 4 ಓಮ್ ರೆಸಿಸ್ಟೆನ್ಸ್ ಇದೆ, ಇದು 6, ಇದು 16 ಓಮ್ ರೆಸಿಸ್ಟೆನ್ಸ್. ಈಗ ನೋಡಿ ಇವೆರಡು ಕೂಡ ಸೀರೀಸ್ ಅಲ್ಲಿ ಇದಾವೆ ರೆಸಿಸ್ಟೆನ್ಸ್ ಗಳು, 8 ಮತ್ತೆ 4. ಸೊ ಸೀರೀಸ್ ರೆಸಿಸ್ಟರ್ಸ್ ಇದ್ರೆ ಏನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಆಡ್ ಮಾಡ್ಬಿಡ್ತೀವಿ. ಸೊ 8 + 4 ಏನಾಗುತ್ತೆ? 12. ಸೊ ಇವೆರಡು ಕೂಡ ಸೇರಿ ಒಂದು ಸಿಂಗಲ್ ಕಾಮನ್ ರೆಸಿಸ್ಟೆನ್ಸ್ ಆಗುತ್ತೆ, ದಟ್ ಈಸ್ ಆಫ್ 12 ಓಮ್ ರೆಸಿಸ್ಟೆನ್ಸ್. 8 + 4 12 ಆಯ್ತು. ಸೊ ಈಗ ಇಲ್ಲಿ ಕರೆಂಟ್ ಈ ತರ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಬಂದ ತಕ್ಷಣ ಇಲ್ಲಿ ಡಿವಿಯೇಷನ್ಸ್ ಅನ್ನ ನೋಡುತ್ತೆ, ಈ ಕಡೆಗೊಂದು ಈ ಕಡೆಗೊಂದು. ಸೊ ಅವಾಗ ಏನಾಗುತ್ತೆ? ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ I1, ಲೆಟ್ ಮಿ ಕಾಲ್ ದಿಸ್ ಎಸ್ I2. ಗೊತ್ತಾಯ್ತಾ? ಟೋಟಲ್ ಕರೆಂಟ್ ಹಿಂಗ್ ಬಂದ್ಬಿಟ್ಟು ಇಲ್ಲಿ ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗ್ಬಿಡುತ್ತೆ, ಯಾಕಂದ್ರೆ ಎರಡು ಡಿವಿಯೇಷನ್ಸ್ ಇತ್ತಲ್ಲ ಹಂಗಾಗಿ. ಸೊ ಇವಾಗ ಕರೆಂಟ್ I1 ಹೋಗ್ತಾ ಇದೆ, ಅಲ್ಲಿರುವಂತ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿರೋದು ಈ ಒಂದು ಸೀರೀಸ್ ಅಲ್ಲಿ? 12 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ನನಗೆ ವೋಲ್ಟೇಜ್ ಆಲ್ರೆಡಿ ಗೊತ್ತಿರೋದ್ರಿಂದ I1 ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. ಸೊ I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು I1 ಕರೆಂಟ್ ಎಲ್ಲಿ ಹೋಗ್ತಾ ಇದೆ? ಇಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿರೋದು? 12 ಓಮ್. ನೆಕ್ಸ್ಟ್ ವೋಲ್ಟೇಜ್ ಎಷ್ಟು ಫ್ಲೋ ಆಗುತ್ತೆ? 12 ವೋಲ್ಟ್ಸೇ ಫ್ಲೋ ಆಗುತ್ತೆ. ಸೊ I is equal to V divided by R ಫಾರ್ಮುಲಾ. ವೋಲ್ಟೇಜ್ ಎಷ್ಟು? 12 ವೋಲ್ಟ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು? 12. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಂಪಿಯರ್. ಸೊ ನನಗೆ I1 is equal to 1 ಆಂಪಿಯರ್ ಆಯ್ತು. ಹಾಗಾದ್ರೆ I2 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ನೋಡಿ, ಇವಾಗ ಟೋಟಲ್ ಕರೆಂಟ್ ಇದೆ ಅಂತ ಅನ್ಕೊಳ್ಳಿ. ಟೋಟಲ್ ಕರೆಂಟ್ ಇಲ್ಲಿ ಎಷ್ಟಪ್ಪ ಇರೋದು? 1.5 ಆಂಪಿಯರ್ ಇದೆ. ಇದೇನಾಗ್ತಾ ಇದೆ? ಈ ಎರಡು ಭಾಗಗಳಾಗಿ ಹಿಂಗ್ ಸ್ಪ್ಲಿಟ್ ಆಗ್ತಾ ಇದೆ, ಹಿಂಗ್ ಫ್ಲೋ ಆಗ್ಬಿಟ್ಟು ಮತ್ತೆ ಮರ್ಜ್ ಆಗಿ ಹೋಗ್ಬಿಡುತ್ತೆ. ಸೊ ಈಗ ಏನಾಯ್ತು? ಎರಡು ಭಾಗಗಳಾಗಿ ಸ್ಪ್ಲಿಟ್ ಆದಾಗ I2 ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಆದ್ರೆ I1 ವ್ಯಾಲ್ಯೂ ಈಗ ತಾನೇ ಕಂಡುಹಿಡ್ಕೊಂಡಿದ್ದೀನಿ. ಸೊ ಐ ಟೋಟಲ್ ಏನಾಗಿರ್ಬೇಕು? I1 + I2 ಆಗಿರ್ಬೇಕಲ್ವಾ? ಎರಡು ಭಾಗಗಳಾಗಿ ಡಿವೈಡ್ ಆಗಿದೆ ಅಂದ್ರೆ I1 ಮತ್ತೆ I2 ಅಲ್ವಾ? ಟೋಟಲ್ ಎರಡನ್ನು ಮಾಡಿದ್ರೆ ನನಗೆ 1.5 ಆಂಪಿಯರ್ ಬರಬೇಕು. ಸೊ ಟೋಟಲ್ ವ್ಯಾಲ್ಯೂ ಎಷ್ಟು? 1.5. I1 ವ್ಯಾಲ್ಯೂ ಎಷ್ಟು? 1 + I2 ವ್ಯಾಲ್ಯೂನ ಕಂಡುಹಿಡಿಬೋದಾ? ಆರಾಮ್. 1 ಅನ್ನ ಈ ಕಡೆ ಕಳಿಸ್ರಿ. 1.5 ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ I2 ವ್ಯಾಲ್ಯೂ ಎಷ್ಟು? 0.5 is equal to I2. ಸೊ ಇವಾಗ ನನಗೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್ R ವ್ಯಾಲ್ಯೂ ಸಿಕ್ತು. ಎಷ್ಟು? 0.5. ಹಾಗಾದ್ರೆ ರೆಸಿಸ್ಟೆನ್ಸ್ R ವ್ಯಾಲ್ಯೂ ಏನು? ಸಿಂಪಲ್. ಕರೆಂಟ್ ಗೊತ್ತಿದೆ, ವೋಲ್ಟೇಜ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ನನಗೆ ಗೊತ್ತಿದೆ, ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ವಾ? ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ರೆಸಿಸ್ಟೆನ್ಸ್ ಏನಾಗಿರುತ್ತೆ? V is equal to IR ಫಾರ್ಮುಲಾ. ಇಲ್ಲಿ ವೋಲ್ಟೇಜ್ ಎಷ್ಟಿರೋದು? ನನಗೆ 12 ವೋಲ್ಟ್ಸ್ ಇದೆ,
ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇರೋದು, ನನಗೆ 0.5 ಫ್ಲೋ ಆಗ್ತಾ ಇರೋದು. I2 ಕರೆಂಟ್ ಅಲ್ವಾ, ಸೊ 0.5. ಟೋಟಲ್ ವೋಲ್ಟೇಜ್ ಸೇಮ್ ಇರುತ್ತೆ, ದಟ್ ಈಸ್ 12 ವೋಲ್ಟ್ಸ್. ಬಟ್ ರೆಸಿಸ್ಟೆನ್ಸ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಕರೆಂಟು ಹಿಂಗ್ ಫ್ಲೋ ಆಗುತ್ತೆ. ಇಲ್ಲಿ 2 ರೆಸಿಸ್ಟೆನ್ಸ್ ಇರೋದು, R ಅನ್ನೋದೊಂದು 16 ಅನ್ನೋದೊಂದು, ಎರಡು ಕೂಡ ಸೀರೀಸ್ ಅಲ್ಲಿ ಇರೋದ್ರಿಂದ R ಪ್ಲಸ್ 16 ಅಂತ ತಗೋಬೇಕಾಗತ್ತೆ. ಗೊತ್ತಾಯ್ತಾ ಯಾವ ರೀತಿ ಅಂತ? ನೀಟಾಗಿ ನೋಡ್ಕೊಳ್ಳಿ. V ಇಸ್ ಈಕ್ವಲ್ ಟು IR, ಓಮ್ಸ್ ಲಾ ಪ್ರಕಾರ V ವ್ಯಾಲ್ಯೂ ಗೊತ್ತು 12 ವೋಲ್ಟ್ಸು, I ವ್ಯಾಲ್ಯೂ ಗೊತ್ತು, ದಟ್ ಈಸ್ 0.5 ಆಂಪಿಯರ್ ಕರೆಂಟು ಈ ಒಂದು ರೆಸಿಸ್ಟೆನ್ಸ್ ಮುಖಾಂತರ ಫ್ಲೋ ಆಗ್ತಾ ಇರೋದು. ಇಲ್ಲಿ ನನಗೆ 2 ರೆಸಿಸ್ಟೆನ್ಸ್ಗಳಿದಾವೆ. ಸೊ R ಅನ್ನೋದೊಂದು 16 ಅನ್ನೋದೊಂದು, ಇವೆರಡು ಕೂಡ ಸೀರೀಸ್ ಅಲ್ಲಿ ಇರೋದ್ರಿಂದ ಈ ಕರೆಂಟ್ ಇವೆರಡೂ ಮುಖಾಂತರನೂ ಫ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಇವೆರಡೂ ಕೂಡ ಆಡ್ ಮಾಡ್ಕೋಬೇಕು. R ಪ್ಲಸ್ 16 ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. I ವ್ಯಾಲ್ಯೂ ಇಸ್ 0.5. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ, 12 ಡಿವೈಡೆಡ್ ಬೈ 0.5 ಅಂದ್ರೆ ಇಲ್ಲಿ ಇದ್ದದನ್ನ ಈ ಕಡೆ ಕಳಿಸಿದೆ. ಅವಾಗ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡಿನಾಮಿನೇಟರ್ ಬಂದ್ಬಿಡುತ್ತೆ. ಸೊ 12 ಡಿವೈಡೆಡ್ ಬೈ 0.5 ವಿಲ್ ಬಿ ಈಕ್ವಲ್ ಟು R ಪ್ಲಸ್ 16 ಉಳ್ಕೊಂತು. 12 ಡಿವೈಡೆಡ್ ಬೈ 0.5 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, 24 ಆಗುತ್ತೆ. ಸರಿನಾ? ಬೇಕಾದ್ರೆ ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡ್ಕೊಳ್ಳಿ. 12 ಡಿವೈಡೆಡ್ ಬೈ 0.5 ವ್ಯಾಲ್ಯೂ ಎಷ್ಟು, 24. ಸೊ 24 ಆಯ್ತು. 24 ವಿಲ್ ಬಿ ಈಕ್ವಲ್ ಟು R ಪ್ಲಸ್ 16. ನನಗೆ R ವ್ಯಾಲ್ಯೂ ಮಾತ್ರ ಬೇಕು. ಸೊ 24 ಪ್ಲಸ್ 16 ಅನ್ನ ಈ ಕಡೆ ಕಳಿಸಿದ್ರೆ -16 ಆಗುತ್ತೆ. whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು R. 24 - 16 ಅಂತ ಅಂದ್ರೆ ಎಷ್ಟು, 8 ಓಮ್ ಈಸ್ ದ ರೆಸಿಸ್ಟೆನ್ಸ್. ಸರಿನಾ? ಸೊ ನಮಗೆ ಈ ಒಂದು R ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳಿದ್ರು, ದಟ್ ಈಸ್ 8 ಓಮ್ ರೆಸಿಸ್ಟೆನ್ಸ್. ಕರೆಂಟ್ ಅನ್ನ ಕಂಡುಹಿಡಿಯಕ್ಕೆ ಹೇಳಿದ್ರು, ವಿಚ್ ಇಸ್ ಫ್ಲೋಯಿಂಗ್ ಥ್ರೂ R. ವಾಟ್ ಈಸ್ ದಟ್ ಕರೆಂಟ್, 0.5 ಆಂಪಿಯರ್ ಕರೆಂಟ್ ನನಗೆ ಫ್ಲೋ ಆಗಿದೆ. ಸೊ ಬೇಕಾದ್ರೆ ಲಾಸ್ಟ್ ಅಲ್ಲಿ ಒಂದು ಲೈನ್ ಅನ್ನ ಬರೀರಿ. ದೇರ್ ಫಾರ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ R, ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟರ್ R ಈಸ್ ಈಕ್ವಲ್ ಟು ಅಂತ ಬರೆದ್ಬಿಟ್ಟು ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, ವ್ಯಾಲ್ಯೂ ಈಸ್ 8 ಓಮ್ ರೆಸಿಸ್ಟೆನ್ಸ್ and the current flowing through it is ಎಷ್ಟಿರೋದು ಕರೆಂಟು, 0.5 ಆಂಪಿಯರ್. ಸೊ ಆಂಪಿಯರ್ ಅಂತ ಕೂಡ ನೀವು ಇಲ್ಲಿ ಬರಿಬೇಕಾಗತ್ತೆ. ಸರಿನಾ? 0.5 ಆಂಪಿಯರ್. ಇಷ್ಟೇ ಸಿಂಪಲ್. ಸೊ ಇದನ್ನ ಸ್ಕ್ರೀನ್ಶಾಟ್ ತಕೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಒಂದು 3-4 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಎಲ್ಲಾ ಕಾನ್ಸೆಪ್ಟು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.